ಹರಳಿ ಹೋಬಳಿಯ ಕಡೆಗರ್ಜೆ ಗ್ರಾಮದ ಮಹೇಶ್ ಗೌಡರ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಲು ಮುಂದಾದ ಒಂಟಿ ಕಾಡಾನೆ ಹತ್ತಿರದ ದಾಸ್ತಾನು ಕೊಠಡಿಯ ಮೇಲೆ ಹತ್ತಿ ಜೀವ ಉಳಿಸಲು ಅರಸಾಹಸ ಪಟ್ಟ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ಒಂದು ವಾರದ ಹಿಂದೆ ಮಕಾನ ಎಂದು ಗುರುತಿಸಲಾದ ಒಂಟಿ ಕಾಡಾನೆಯೊಂದು ಕಾಫಿ ತೋಟದಿಂದ ವಾಪಸ್ಸು ಮನೆಗೆ ತೆರಳುತ್ತಿದ್ದ ವೇಳೆ ಮಹೇಶ್ ಗೌಡರನ್ನು ಕಂಡು ಬೆನ್ನಟ್ಟಿದೆ. ಅದರಿಂದ ಅರಸಾಹಸ ಪಟ್ಟು ತಪ್ಪಿಸಿಕೊಂಡ ಅವರು ಸ್ವಲ್ಪ ದೂರದಲ್ಲಿ ಇದ್ದ ದಾಸ್ತಾನು ಕೊಠಡಿಯ ಮೇಲೇರಿ ತನ್ನ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಪ್ರಾಣಿ ಪಕ್ಷಿಗಳ ಬಗ್ಗೆ ಅಪಾರ ಪ್ರೀತಿ ಹೊಂದಿರುವ ಅವರು ಕೈ ಮುಗಿದು ಪ್ರಾರ್ಥಿಸುವ ದೃಶ್ಯವು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸುಮಾರು ಅರ್ಧ ಗಂಟೆಗಳ ಕಾಲ ಕಾಡಾನೆಯು ಮನೆಯ ಸುತ್ತಲೂ ಸುತ್ತುತ್ತಾ ಕೆಳಗಿಳಿಯಲೆಂದು ಕಾದು ಓಡಾಡುತ್ತಿತ್ತು. ನಂತರ ಅಲ್ಲಿಯೇ ನಿಟ್ಟುಸಿರು ಬಿಡುತ್ತಿದ್ದ ಅವರು ಸ್ಥಳೀಯರಿಗೆ ಕರೆ ಮಾಡಿದ್ದರಿಂದ ಕೆಲವು ಹೊತ್ತಿನಲ್ಲಿ ಸ್ಥಳೀಯರು ಬಂದ ನಂತರ ಕೆಳಗಿಳಿದು ಬಂದಿದ್ದಾರೆ. ಇದಲ್ಲದೆ ಅಲ್ಲಿಂದ ಕಾಲ್ಕಿತ್ತ ಕಾಡಾನೆ ಬೇಲೂರು ಮುಖ್ಯ ರಸ್ತೆಯಲ್ಲಿ ಗೀಳಿಡುತ್ತಾ ಅಲ್ಲಿ ಇಲ್ಲಿ ಓಡಾಡುತ್ತಾ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಮಹಿಳೆಯನ್ನು ಸಹ ಬೆನ್ನಟ್ಟಿದೆ. ಇದಾದ ಬಳಿಕ ಸುಮಾರು ಅರ್ಧ ಗಂಟೆಗಳ ಕಾಲ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಹಾಗೂ ಜಿಲ್ಲಾ ಆನೆ ಕಾರ್ಯಪಡೆ ಸಿಬ್ಬಂದಿಗಳು ಪಟಾಕಿ ಹೊಡೆದು ಬೇರೆಡೆ ಓಡಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿರುತ್ತಾರೆ. ಏನೇ ಆಗಲಿ ಇಂತಹ ಘಟನೆಗಳು ನೋಡಿದರೆ ಆನೆ ಇರುವ ಮಲೆನಾಡಿಗರ ಬದುಕು ಎಂತಹ ಕಠಿಣವಾಗಿದೆ ಎಂದು ಅರ್ಥವಾಗುತ್ತೆ. ಇದಕ್ಕೆ ಶಾಶ್ವತ ನಿಯಂತ್ರಣಕ್ಕೆ ಸರ್ಕಾರ ಯಾವ ಯೋಜನೆ ರೂಪಿಸುತ್ತದೆಯೋ ಕಾದು ನೋಡಬೇಕಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಹೆಚ್ಚು ಒಂದು 20 ನಿಮಿಷ ಹೋಗಿಲ್ಲ ಅವ್ರನ್ನ ಬಿಟ್ಟು. ಹಲೋ ಅಂತ ಆಮೇಲೆ ಫಾರೆಸ್ಟ್ನವರೆಲ್ಲ ಕರ್ಸ್ಕೊಂಡು ಬಂದು ಹೋಗ್ತೀನಿ. ಇಲ್ಲ ಮತ್ತೆ ಅಲ್ಲಿ ಅವ್ರಿಗೆ ಫೋನ್ ಮಾಡಿ ಆಟೋ ತರಿಸ್ಬೋದು. ಫೋನ್ ಇಲ್ಲ ಅಂದ್ರೆ ಕಷ್ಟ ಆಗೋದು. ಹಲೋ ಎಲ್ಲರೂ ಮನೇಲಿ ಇಟ್ಟು ಬಂದಿರಿ ಸುಮ್ಮನೆ. ಹಾಂ ಗರ್ಜೆ ಅದು ಮಹೇಶ್ಕೊಂಡು ಸುತ್ತ ಬಂತ ಈಗ. ಹಲೋ ಹುಡುಕ್ತಾ ಏನಾಯ್ತು ಅವ್ರನ್ನೇ. ಹಲೋ ಅಲ್ಲಿ ನೋಡಿ ಮೆಟ್ಲ ಹತ್ರ ಹೋಗೋದು. ಬಿಲ್ಡಿಂಗ್ ಗಟ್ಟಿವಲ್ಲ ಅಂದರೆ ಇದು ಮಾಡಿಬಿಡ್ತಾರೆ. ಅಲ್ಲೇ ರೂಮ್ ಒಳಗಡೆ ಹಲಸಿನ ಹಣ್ಣು ಇಟ್ಟಿದ್ದೆ ಅಣ್ಣ. ಓಹೋ ಅದು ಸ್ಮೆಲ್ಲಿಗೆ ಅದು ಹೋಗೋದು, ಆ ಬಾಗಿಲಿಗೆ ಸೊಂಡ್ಲು ಹಾಕೋದು. ಹೌದಾ? ಯಾವ ಬಕೆ ಅಣ್ಣ? ಬಕ್ಕಿದೆ. ಚಿಕ್ಕದೇ ನಮಗೊಂದು ತಂದು ಕೊಡಿ. ಇಲ್ವೇನ? ಇದೆ ಅಣ್ಣ. ಈಗ ಒಂದು 3-4 ಇದಾವೆ. ನಾನು ಬೈಕಲ್ಲಿ ಇಟ್ಕೊಬರಕ್ಕಾಗಲ್ಲ. ಅದಕ್ಕೆ ಹಂಗಾಗಿ ಆ ಮರದಲ್ಲೇ ಇದೆ, ಹಂಗೆ ಇದೆ, ಕುಯ್ದೇ ಇಲ್ಲ ಅದು. ನೋಡೋಣ ಅಲ್ಲಿ ಬಂದ್ರೆ ನೋಡಿ, ಬೆಳಿಗ್ಗೆ ಬಂದರೆ ಒಂದು ಫೋನ್ ಮಾಡಿ, ನಂಬರ್ ಇದೆಯಲ್ಲ. ಸೆಂಕದಾಗ ಇರ್ತಿರಲ್ಲ. ತಿಂಡಿಗೆ ಬಂದಾಗ ಏನಾದ್ರು ಬಂದರೆ ಬರ್ತೀನಿ. ಆಯ್ತು, ಸಣ್ಣ ಸಾಕು. ಬಕ್ಕೆ ಅಲ್ವಾ? ಬಕ್ಕೆ. ಅಲ್ಲಿ ಹಲಸಿನ ಹಣ್ಣು ಇದೆ, ಅದಕ್ಕೆ ಹೋಗೋದು. ಅಲ್ಲಿ ಡೋರಿಗೆ ಬಾಯಿ ಸೊಂಡ್ಲು ಹಾಕೋದು. 20 ನಿಮಿಷ ಇತ್ತಂತ. ಬಾಗಿಲು ಬದ್ದೆ ಅಲ್ವಾ? ಕಬ್ಬಣದ ಬಾಗ್ಲ. ಹೋದ ವರ್ಷ ಕಬ್ಬಣದ ಗೇಟ್ ಮುರಿದಾಕಿತ್ತು. ಮತ್ತೆ ವೆಲ್ಡಿಂಗ್ ಅವ್ರನ್ನ ಕರ್ಕೊಂಡೋಗಿ ವೆಲ್ಡಿಂಗ್ ಮಾಡಿಸಿದೆ. ಮತ್ತೆ ಈಗ ಆಚೆ ವಾರದಲ್ಲಿ ಮತ್ತೆ ಬೀಳ್ಸಿದೆ ಅದನ್ನೇ. ಅಲ್ವಾ? ನಮ್ಮದು 2 ಅಡಿಕೆ ಮತ್ತೆ ಬೆಳೆಸಿ ಇದು ಮಾಡ್ತೀವಿ. ಒಂದು ಕಲ್ಕಂಬನ್ನು ಬೆಳೆಸಿದ್ವಿ ಗದ್ದಿ. ನಿಂತೇ ಐತೆ ಹಂಗೆ ಹಲಸಿನಣ್ಣಿಗೆ ಬರ್ತಾ. ಅಲ್ವಾ? ಅವ್ರು ನೋಡ್ತಾ ಇರೋದು ಮೇಲ್ಗಡೆ. ಅವರು ಅಲ್ಲಿ ಮೇಲ್ಗಡೆ ಹತ್ಕೊಂಡು ಮಂತ್ರ. ಹೆಂಗಾದರೂ ಭಯ ಹೋಗೋಕ್ಕಾಗಲ್ಲ. ಮಣ್ಣು ಹಾಕ್ಯಂತು ಅಲ್ವ ಈಗ ಮ್ಯಾಕೆ. ಈಗ ಮಣ್ಣು ಕೊಡ್ಪಾನೆಲ್ಲ ಹೊಡೆದಾಕೋಯ್ತು. ಹೌದಾ? ಗಂಡನೇ ಹೆಣ್ಣಾನೆ ಅಂತ? ಹೆಣ್ಣು. ಪ್ಲಾಸ್ಟಿಕಾ ಎಂಥದ್ದು? ಪ್ಲಾಸ್ಟಿಕ್ ಮರಳಿತ್ತು ಅಲ್ಲಿ. ಆ ಮರಳೆಲ್ಲ ಆ ಕಡೆ ಈ ಕಡೆ ದೂಕಿ. ಸುತ್ತ ಬಂತ? ಇಲ್ಲ ಅಲ್ಲ, ಸುತ್ತ ಏನು ಬಂದಿಲ್ಲ ಅಲ್ಲ? ನಿಮ್ಮ ತೋಟದೊಳಗೆ ಹೊತ್ತೈತಿ. ಅಲ್ಲಿ ಆ ಫೌಂಡೇಶನ್ ಪಕ್ಕ ಹಲಸಿನ ಮರ ಒಂದಿದೆ. ಅದು ಹಲಸಿನ ಹಣ್ಣು ಒಂದು ಕೆಳಗಡೆ ಬಿದ್ದಿತ್ತು. ಅದನ್ನ ತಗೊಬಂದು ರೋಡಿಗೆ ಹಾಕಿ ತುಣಿದು ಅದು ತಿಂದು. ಮತ್ತೆ ಇಲ್ಲೊಂದು ಮರ ಇದೆ ನೋಡಿ, ಹಲಸಿನ ಮರ. ಇಲ್ಲಿ ಇದ್ರಲ್ಲಿ ಬಂದು ಎಲ್ಲ ಬಡ್ದು ನೋಡ್ಬಿಟ್ಟು. ಓ, ಕೆಡವಿಲ್ಲ ಅಲೋ? ಹೆಣ್ಣಾದ್ರೆ ಮಾತ್ರ ಬೇಕಾಗಿದ್ರೆ ಮಾತ್ರ ಕೆಡಗೋದು. ಅದೊಂದು ನೋಡೋಣ ಅಷ್ಟೇ ತನಕ. ಹಲೋ, ಪೂರ್ತಿ ಏನು ಬೇಡ. ಅದೇ ಹಸಿನ ಹಣ್ಣು ಮರ್ತಕ್ಕ ಬರ್ತಾವೆ. ಲೇಟಾ? ಈಗಲೇ ಬರ್ತೇನೆ. ಇಲ್ಲ, ಅದು ಇನ್ನೂ 20 ನಿಮಿಷ.
ಕ್ಯಾಮ್ರಾ ಇದ್ರಲ್ಲಿ ಐತಾ ಈ ಕಡೆಗೆ ಅಣ್ಣ ಕ್ಯಾಮ್ರಾ ಎಲ್ಲಿರೋದು ಸುಮಾರು ಕವರ್ ಮಾಡಿತ್ತಲ್ಲ ಆಫೀಸ್ ಮುಂದ್ಗಡೆ ಒಂದಿದೆ 4 ಕ್ಯಾಮ್ರಾ ಇದಾವೆ. ಅವೆಲ್ಲ ಸೇರಿ ಕವರ್ ಮಾಡಿರುತ್ತಲ್ಲ ಇಲ್ಲ ಅದೊಂದು ಕ್ಯಾಮ್ರಾ ಕವರ್ ಆಗಿದೆ, ಮತ್ತೆ ಇಲ್ಲೊಂದು ಕ್ಯಾಮ್ರಾ ಇದೆ. ರೌಂಡಾ ಹ್ಮ್ ಅಲ್ಲ ಈ ಕಡೆಗೆ ಇರೋದು ಎಲ್ಲ ಕವರ್ ಮಾಡಿತ್ತು ಹಾ. ಅಲ್ಲ ಅದು ಅಲ್ಲಿ ತಾರ್ ರೋಡ್ ತನಕ ಕಾಣುತ್ತ, ಈ ಕಡೆ ಸಿಮೆಂಟ್ ಫ್ಯಾಕ್ಟ್ರಿ ಇದೆಯಲ್ಲ ಹಾಂ ಹಾಂ ಅಲ್ಲಿ ತನಕ ಕಾಣುತ್ತೆ ಈ ರೋಡ್. ಹಾಂ ಅವ್ರಿಗೆ ಏನು ಎಲ್ಲ ನೆತ್ತಿಗೇರಿ ಇರಬೇಕು ಅವತ್ತು. ಹ್ಞೂ ಅದು ಒಂದು ಚಮ್ ನೀರು ಕೊಡೋದು ಅಂತ ಅಂದರು. ಇಲ್ಲೇ ಅಲ್ಲಿ ಮನೆಗೆ ಒಂದೇ ಕೊಡ್ತಾರೆ ಅವತ್ತು ಉಳಿದಿರೋದೇ ಪುಣ್ಯ. ಹ್ಞೂ ಇನ್ನೊಂಚೂರು ಇನ್ನೂ ದೂರದಲ್ಲೇ ಇದ್ದರೆ ಓಡಾಕತ್ತಿರಲ್ಲ ಅವರು ಅಲ್ವಾ. ಅಲ್ಲಿ ಇನ್ನೊಂದು ಕ್ಯಾಮ್ರಾ ಇದೆ ಅಣ್ಣ, ಹ್ಮ್. ಅದು ಅಲ್ಲಿ ಆ ಟರ್ನಲ್ಲಿ ಬೆರ್ಸ್ಕ ಬಂದಿದ್ದು, ಏನು ತಿರ್ಚ್ಕ ಬಂದಿದೆ ಗೊತ್ತಾ ಅದು. ಅಲ್ಲ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.